ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗಝೀನನ್ನು ಏಪ್ರಿಲ್ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ಅದರಲ್ಲಿ ಆಪರೇಷನ್ ಇಂದ್ರಾವತಿ ಕಾರ್ಯಾಚರಣೆ ಆರಂಭಿಸಿದ ಭಾರತ ಸರ್ಕಾರ. ಅಂದರೆ 2024 ಮಾರ್ಚ್ 21ರಂದು ಭಾರತ ಸರ್ಕಾರವು ಪ್ರಕ್ಷುಬ್ಧ ಪೀಡಿತ ಹೈಟಿ ಇಂದ ನೆರೆಯ ಡೊಮಿನಿಕನ್ ಗಣರಾಜ್ಯಕ್ಕೆ ಭಾರತೀಯ ನಾಗರಿಕರನ್ನು ಸ್ಥಳಾಂತರಿಸಲು ಆಪರೇಷನ್ ಇಂದ್ರಾವತಿಯನ್ನು ಕೈಗೊಂಡಿದೆ. ಯಾವುದು ಆಪರೇಷನ್ ಇಂದ್ರಾವತಿ? ಕೆರಿಬಿಯನ್ನಲ್ಲಿ ನೆಲೆಗೊಂಡಿರುವ ಹೈಟಿಯಲ್ಲಿ ವ್ಯಾಪಕವಾದ ಗುಂಪು ಹಿಂಸಾಚಾರ ಮತ್ತು ರಾಜಕೀಯ ಅಸ್ಥಿರತೆ ಉಂಟಾಗಿದ್ದು, ಭಾರತದಲ್ಲಿ ಗೋದಾವರಿ ನದಿಯ ಉಪನದಿಯಾದ ಇಂದ್ರಾವತಿ ನದಿಯ ಹೆಸರನ್ನು ಇಡಲಾಗಿದೆ. ಈ ಕಾರ್ಯಾಚರಣೆ ಅಡಿಯಲ್ಲಿ 12 ಮಂದಿ ಭಾರತೀಯ ಪ್ರಜೆಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಎಷ್ಟು ಜನ? 12 ಜನಕ್ಕೆ. ಯಾಕಂದರೆ ಐಟಿ ಬಂಡುಕೋರರು ಅನಿಸುತ್ತಿದೆ. ಅದೇ ರೀತಿಯಾಗಿ ನ್ಯೂಜಿಲೆಂಡ್ನ ವಿಶ್ವವಿಖ್ಯಾತ ಶಾಟ್ಪುಟ್ ಥ್ರೋ ಸ್ಪರ್ಧೆಯಾಗಿರುವ ವಿಲೇರಿ ಆ್ಯಡಮ್ಸ್ ಅವರು 2024 ಏಪ್ರಿಲ್ 22ರಂದು ಬೆಂಗಳೂರಿನಲ್ಲಿ ಜರುಗಲಿರುವ 16ನೇ ಆವೃತ್ತಿಯ ಟಾಟಾ ಕನ್ಸಲ್ಟೆನ್ಸಿಯ ವಿಶ್ವ 10K ಬೆಂಗಳೂರು ಓಟದ ಪ್ರಚಾರ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಯಾರನ್ನು? ವಿಲೇರಿ ಆ್ಯಡಮ್ಸ್ ಇವರನ್ನು ಬೆಂಗಳೂರು ಓಟದ ಪ್ರಚಾರ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಅವರು 2008ರಲ್ಲಿ ಬೀಜಿಂಗ್ ಮತ್ತು 2012ರಲ್ಲಿ ಒಲಿಂಪಿಕ್ಸ್ನಲ್ಲಿ ಮಹಿಳಾ ವಿಭಾಗದಲ್ಲಿ ಶಾಟ್ಪುಟ್ನಲ್ಲಿ ಇವರು ಚಿನ್ನದ ಪದಕ ಗೆದ್ದಾರೆ. ಯಾರಪ್ಪ ಅಂತಾರೆ? ವಿಲೇರಿ ಆ್ಯಡಮ್ಸ್. ಇವರು ರಿಯೋ ಒಲಿಂಪಿಕ್ನಲ್ಲಿ ಬೆಳ್ಳಿ ಹಾಗೂ ಟೋಕಿಯೋ ಒಲಿಂಪಿಕ್ನಲ್ಲಿ ಕಂಚಿನ ಪದಕ ಗೆದ್ದ ಬಳಿಕ ನಿವೃತ್ತಿ ಪಡೆದಿದ್ದರು. ಅವರು 4 ಬಾರಿ ವಿಶ್ವ ಚಾಂಪಿಯನ್ಶಿಪ್ ಕೂಡ ಆಗ್ಯಾರ. ವಿಲೇರಿ ಅವರು ಪ್ರಸ್ತುತ ವಿಶ್ವ ಅಥ್ಲೆಟಿಕ್ ಕಮಿಷನ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ವಿಶ್ವದಾದ್ಯಂತ ಅಥ್ಲೆಟ್ಗಳ ಹಕ್ಕುಗಳ ಪರ ಹೋರಾಟ ನಡೆಸುತ್ತಿದ್ದಾರೆ. ವಿಶ್ವ ಯುವ ಜೂನಿಯರ್ ಮತ್ತು ಸೀನಿಯರ್ ಮಟ್ಟದಲ್ಲಿ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ 3ನೇ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಯಾರು? ವಿಲೇರಿ ಆ್ಯಡಮ್ಸ್. 2014ರಲ್ಲಿ IAFನ ವಿಶ್ವ ಅಥ್ಲೆಟಿಕ್ ಆಫ್ ದಿ ಇಯರ್ ಪ್ರಶಸ್ತಿಗೂ ಆ್ಯಡಮ್ಸ್ ಭಾಜನರಾಗಿದ್ದಾರೆ. ಅದೇ ರೀತಿಯಾಗಿ ಜೂನ್ 11ರಂದು ಅಂತಾರಾಷ್ಟ್ರೀಯ ಆಟದ ದಿನ ಎಂದು ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಪ್ರತಿ ವರ್ಷ ಜೂನ್ 11ನ್ನು ಅಂತಾರಾಷ್ಟ್ರೀಯ ಆಟದ ದಿನವನ್ನಾಗಿ ಆಚರಿಸಲು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ನಿರ್ಣಯ ಕೈಗೊಂಡಿದೆ. ಅದು ಯಾವಾಗ? ಜೂನ್ 11ನ್ನು. ವಿಶ್ವದಾದ್ಯಂತ ಮಕ್ಕಳ ಜೀವನದಲ್ಲಿ ಆಟದ ಮಹತ್ವವನ್ನು ಗುರುತಿಸುವಂತೆ ಮಾಡಿದೆ. ಈ ನಿರ್ಣಯ ಕೈಗೊಳ್ಳಲು ಪ್ರಮುಖವಾದ ಕಾರಣ ಏನಪ್ಪ ಅಂತಂದರೆ, ಕರ್ನಾಟಕದ ಸಂಸ್ಥೆಗಳು ಮಂಡಿಸಿದ ಹಕ್ಕೊತ್ತಾಯ. ರಾಜ್ಯದ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಿ ಕನ್ಸರ್ನ್ಡ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ ಸಂಸ್ಥೆ, ವಿಜಯನಗರ ಜಿಲ್ಲೆಯ ಮಕ್ಕಳ ಸಂಘ ವಿಶ್ವಸಂಸ್ಥೆ ಮುಂದೆ ಮಂಡಿಸಿದ ಒತ್ತಾಯದ ಇಂಥದ್ದೊಂದು ಮಹತ್ವದ ನಿರ್ಣಯ ಕೈಗೊಳ್ಳಲು ಕಾರಣವಾಗಿದೆ. ಈ ಸಂಸ್ಥೆಗಳು ಈ ವಿಶ್ವ ಅಂತಾರಾಷ್ಟ್ರೀಯ ಆಟದ ದಿನವನ್ನು ಜೂನ್ 11ರಂದು ಮಾಡಲು ಹೇಳಿದ್ದಾಗಿದೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಅರಣ್ಯ ದಿನ. ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಮಾರ್ಚ್ 21ರಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಮಾರ್ಚ್ 21ರಂದು ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಿಸಲಾಗುತ್ತದೆ. ಅದೇ ರೀತಿ 2024ರಲ್ಲಿ ಮಾರ್ಚ್ 21 ಕೂಡ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಿಸಲಾಯಿತು. ಅರಣ್ಯಗಳು ಮತ್ತು ನಾವೀನ್ಯತೆ, ಉತ್ತಮ ಜಗತ್ತಿಗೆ ಹೊಸ ಪರಿಹಾರಗಳು ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗಿದೆ. 2024ರ ಥೀಮ್ ಏನಪ್ಪ ಅಂತಂದರೆ ಅರಣ್ಯಗಳು ಮತ್ತು ನಾವೀನ್ಯತೆ, ಉತ್ತಮ ಜಗತ್ತಿಗೆ ಹೊಸ ಪರಿಹಾರ. ಫಾರೆಸ್ಟ್ ಆ್ಯಂಡ್ ಇನೋವೇಷನ್, ನ್ಯೂ ಸೊಲ್ಯೂಷನ್ ಫಾರ್ ದ ಬೆಟರ್ ವರ್ಲ್ಡ್ ಎಂಬ ಧ್ಯೇಯವಾಕ್ಯವಾಗಿದೆ. ಈ ದಿನದಂದು ಅರಣ್ಯ ಮಹತ್ವದ ಮತ್ತು ಮಾನವ ಜೀವನದಲ್ಲಿ ಅವುಗಳ ಪಾತ್ರದ ಬಗ್ಗೆ ಮನವರಿಕೆ ಮಾಡಲಾಯಿತು. 2023ರ ಮಾರ್ಚ್ 21ರಂದು ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಅರಣ್ಯ ಮತ್ತು ಆರೋಗ್ಯ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗಿದೆ. ಯಾವಾಗ? 2023ರಲ್ಲಿ.
ಅಂತಾರಾಷ್ಟ್ರೀಯ ಅರಣ್ಯ ದಿನದ ಆಚರಣೆಯ ಹಿನ್ನೆಲೆ ನೋಡೋದಾದರೆ 2012ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾರ್ಚ್ 21ನ್ನು ಅರಣ್ಯ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲು ಕರೆ ನೀಡಿತು. ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಮರ ನೆಡುವ ಅಭಿಯಾನದಂಥ ಕಾಡುಗಳನ್ನು ಮತ್ತು ಮರಗಳಿಗೆ ಸಂಬಂಧಿಸಿದಂತೆ ಸ್ಥಳೀಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಆಯೋಜಿಸಲು ದೇಶಗಳಿಗೆ ಕರೆ ನೀಡಿದೆ. ಅರಣ್ಯಗಳ ಮೇಲಿನ ವಿಶ್ವಸಂಸ್ಥೆಯ ವೇದಿಕೆ, ಆಹಾರ ಮತ್ತು ಕೃಷಿ ಸಂಸ್ಥೆ ಮತ್ತು ಇತರೆ ಸಂಬಂಧಿಸಿದ ಸಂಸ್ಥೆಗಳು ಈ ಕಾರ್ಯಕ್ರಮಗಳನ್ನು ಸಂಘಟಿಸಲು ಸಹಕಾರದೊಂದಿಗೆ ಸಹಕರಿಸುತ್ತವೆ ಎಂದೆ. ಭಾರತದಲ್ಲಿ ಅರಣ್ಯ ಸ್ಥಿತಿಗತಿ ನೋಡೋದಾದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು ಬಿಡುಗಡೆ ಮಾಡಿರುವ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ವರದಿಯಂತೆ ಭಾರತದಲ್ಲಿ ಒಟ್ಟು ಮತ್ತು ಅರಣ್ಯ ಮರಗಳಿಂದ ಆವೃತವಾದ ಪ್ರದೇಶ 8,09,537 ಚದರ ಕಿಲೋಮೀಟರ್ ಇದೆ. ಇದು ಪ್ರದೇಶದ ಭೌಗೋಳಿಕ ಪ್ರದೇಶ ನೋಡೋದಾದರೆ 26.62% ಇದೆ. ಅದೇ ರೀತಿಯಾಗಿ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯಗಳು ನೋಡೋದಾದರೆ ಮೊದಲನೇದಾಗಿ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದೆ, ಎರಡನೇದಾಗಿ ಅರುಣಾಚಲ ಪ್ರದೇಶ್, ಮೂರನೇದಲ್ಲಿ ಛತ್ತೀಸ್ಗಢ, ನಾಲ್ಕನೇ ಸ್ಥಾನದಲ್ಲಿ ಒಡಿಶಾ, ಐದನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ಆದರೆ ಆರನೇ ಸ್ಥಾನದಲ್ಲಿ ಕರ್ನಾಟಕ ಆಗಿದೆ. ಕರ್ನಾಟಕದ ಅರಣ್ಯ ಬಗ್ಗೆ ನೋಡೋದಾದರೆ ಕರ್ನಾಟಕ ರಾಜ್ಯವು ದೇಶದ ಅರಣ್ಯದಲ್ಲಿ 6ನೇ ಸ್ಥಾನ ಪಡೆದದ್ದು ನಮ್ಮ ಕರ್ನಾಟಕ. ಆದರೆ 38,730 ಚದರ ಕಿಲೋಮೀಟರ್ ಅರಣ್ಯ ಹೊಂದಿದೆ ನಮ್ಮದು. ಈ ಮೂಲಕ ಕರ್ನಾಟಕ ರಾಜ್ಯವು ತನ್ನ ಭೌಗೋಳಿಕ ವಿಸ್ತೀರ್ಣದಲ್ಲಿ 20.19% ಅರಣ್ಯ ಹೊಂದಿದೆ. ಉತ್ತರ ಕನ್ನಡ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ, ಆದರೆ ವಿಜಯಪುರ ಅತಿ ಕಡಿಮೆ ಅರಣ್ಯ ಹೊಂದಿರುವ ಜಿಲ್ಲೆಯಾಗಿದೆ. ಅರಣ್ಯ ಅತಿ ಹೆಚ್ಚು ಹೊಂದಿರುವುದು ಉತ್ತರ ಕನ್ನಡ, ಕಡಿಮೆ ಹೊಂದಿರುವುದು ವಿಜಯಪುರ ಜಿಲ್ಲೆ. ದೇಶದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ನೋಡೋದಾದರೆ ಅದು ಹರಿಯಾಣ. ಇದು 1,603 ಚದರ ಕಿಲೋಮೀಟರ್ ಅರಣ್ಯ ಹೊಂದಿದೆ. ಅದೇ ರೀತಿಯಾಗಿ ವಿಸ್ತೀರ್ಣದಲ್ಲಿ ನೋಡೋದಾದರೆ 3.63% ಮಾತ್ರ ಅರಣ್ಯ ಹೊಂದಿದೆ. ಸದ್ಯದಲ್ಲೇ ಬಿಡುಗಡೆಯಾಗಿರುವ 18ನೇ ಅರಣ್ಯ ವರದಿ ಗಣತಿ ಅಂದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು 1987ರಿಂದ ಪ್ರತಿ 2 ವರ್ಷಗಳಿಗೊಮ್ಮೆ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟನ್ನು ತಯಾರಿಸುತ್ತಾರೆ. ಯಾರು? ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು. ಈ ವರದಿಯು ಕೇಂದ್ರ ಸರ್ಕಾರದ ಪರಿಸರ ಹವಾಮಾನ ಬದಲಾವಣೆ ಸಚಿವಾಲಯವು ಬಿಡುಗಡೆ ಮಾಡುತ್ತದೆ. ಅರಣ್ಯ ವ್ಯಾಪ್ತಿಯನ್ನು ರಿಸೋರ್ಸ್ ಸ್ಯಾಟ್ 2 ಎಂಬ ಉಪಗ್ರಹ ಬಳಸಿ ನಕ್ಷೆಯನ್ನು ತಯಾರಿಸಲಾಗುತ್ತದೆ. ಯಾವುದು? ರಿಸೋರ್ಸ್ ಸ್ಯಾಟ್ 2. 2021ರ ಅರಣ್ಯ ಗಣತಿಯನ್ನು ಬಿಡುಗಡೆ ಮಾಡಲಾಗಿದ್ದು, ಇದು 17ನೇ ಅರಣ್ಯ ಗಣತಿಯಾಗಿದೆ. ಯಾವಾಗ? 2021ರಲ್ಲಿ. ಈಗಾಗಲೇ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು 2023ರ ಅರಣ್ಯ ಗಣತಿಯನ್ನು ಸಿದ್ಧಪಡಿಸಿದ್ದಾರೆ. ಇದು 18ನೇ ಗಣತಿಯಾಗಲಿದ್ದು 2024ರಲ್ಲಿ ಬಿಡುಗಡೆ ಆಗಲಿದೆ ಎಂದೆ. 1988ರ ಅರಣ್ಯ ನೀತಿ ನೋಡೋದಾದರೆ ಭಾರತದ ರಾಷ್ಟ್ರೀಯ ಅರಣ್ಯ ನೀತಿ 1988ರಂತೆ ಪರಿಸರ ಸ್ಥಿತಿಯನ್ನು ಅಥವಾ ಸ್ಥಿರತೆಯನ್ನು ಕಾಪಾಡಲು ದೇಶದ ಒಟ್ಟು ಭೂಪ್ರದೇಶದಲ್ಲಿ ಅರಣ್ಯವು ಕನಿಷ್ಠ 33% ಇರಬೇಕೆಂದು ಹೇಳುತ್ತದೆ. ಆದರೆ ನಮ್ಮ ಭಾರತ ಹೊಂದಿರುವುದು 24.62% ಅರಣ್ಯ ಹೊಂದಿದೆ ನಮ್ಮ ಭಾರತ. ಅದೇ ರೀತಿಯಾಗಿ ರಾಷ್ಟ್ರೀಯ ಪ್ರಾಣಿ ಉದ್ಯಾನವನ ದೆಹಲಿ ಬಗ್ಗೆ ನೋಡೋದಾದರೆ ರಾಷ್ಟ್ರೀಯ ಪ್ರಾಣಿ ಉದ್ಯಾನವನ ನವದೆಹಲಿಯಲ್ಲಿರುವ ಮೃಗಾಲಯವಾಗಿದೆ. ಇದು 1952ರಲ್ಲಿ ಭಾರತ ವನ್ಯಜೀವಿ ಮಂಡಳಿಯ ದೆಹಲಿಯಲ್ಲಿ ಮೃಗಾಲಯ ಎಂದು ಸ್ಥಾಪಿಸಲಾಗಿದೆ. ಇದನ್ನು ಯಾವಾಗ? 1952ರಲ್ಲಿ. ಇದಕ್ಕೆ 1953ರಲ್ಲಿ ಮೃಗಾಲಯ ಸ್ಥಾಪನೆಗೆ ಅನುಮೋದನೆ ನೀಡಲಾಯಿತು. 1955ರಲ್ಲಿ ಸ್ಥಾಪನೆ ಆರಂಭ ಆಗಿದೆ ಅದರದ್ದು. 1959ರ ನವೆಂಬರ್ 1ರಂದು ಮೃಗಾಲಯವು ಉದ್ಘಾಟನೆಗೊಂಡಿತ್ತು. ಈ ಮೃಗಾಲಯವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಮೂಲಕ ನಿಯಂತ್ರಿಸುತ್ತದೆ. ಅದೇ ರೀತಿಯಾಗಿ ನೋಡೋದಾದರೆ ವಿಶ್ವ ಜಲ ದಿನ ಯಾವಾಗ? ಇದು ಮಾರ್ಚ್ 22ರಂದು ಆಚರಿಸಲಾಗುತ್ತದೆ. ಇದರ 2024ರ ಧ್ಯೇಯವಾಕ್ಯ ನೋಡೋದಾದರೆ
ಶಾಂತಿಗಾಗಿ ನೀರು ಎಂಬುದು ವಿಶ್ವ ಜಲ ದಿನದ ಧ್ಯೇಯವಾಕ್ಯವಾಗಿದೆ. ಶುದ್ಧ ನೀರಿನ ಮಹತ್ವದ ಸಾರ ಉದ್ದೇಶದೊಂದಿಗೆ ವಿಶ್ವ ಸಂಸ್ಥೆಯು 1993ರಲ್ಲಿ ಮಾರ್ಚ್ 22ರಂದು ವಿಶ್ವ ಜಲ ದಿನವೆಂದು ಘೋಷಿಸಿದೆ. ಇದೇ ದಿನದಂದು ವಿಶ್ವ ಜಲ ಅಭಿವೃದ್ಧಿಯ ವರದಿಯನ್ನು ಕೂಡ ವಿಶ್ವಸಂಸ್ಥೆ ಬಿಡುಗಡೆ ಮಾಡುತ್ತದೆ. ಅದು ವಿಶ್ವ ಜಲ ಅಭಿವೃದ್ಧಿ ವರದಿ. ಶುದ್ಧ ನೀರಿನ ಮೂಲಕ ರಕ್ಷಣೆ, ನೈರ್ಮಲ್ಯೀಕರಣ, ಸ್ವಚ್ಛತೆ ಸೇರಿದಂತೆ ಪ್ರತಿ ವರ್ಷವೂ ಒಂದೊಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ದೇಶದಾದ್ಯಂತ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ. ಅದೇ ರೀತಿಯಾಗಿ 2024ರ ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನು ಶಾಂತಿಗಾಗಿ ನೀರು ಎಂಬ ಧ್ಯೇಯವಾಕ್ಯದಲ್ಲಿ ಆಚರಿಸಲಾಗಿತ್ತು. ಶಾಂತಿಗಾಗಿ ನೀರು ಎಂಬುದು ಅಥವಾ ವಾಟರ್ ಫಾರ್ ಪೀಸ್ ಎಂಬುದು 2024ರ ಥೀಮ್ ಆಗಿದೆ. ವಿಶ್ವಸಂಸ್ಥೆಯ ವಿಶ್ವ ಜಲ ಅಭಿವೃದ್ಧಿ ವರದಿ 2024 ನೋಡೋದಾದರೆ, ಈ ವಿಶ್ವಸಂಸ್ಥೆಯು ಪ್ರತಿ ವರ್ಷ ವಿಶ್ವ ಜಲ ದಿನದಂದು ವಿಶ್ವ ಜಲ ಅಭಿವೃದ್ಧಿ ವರದಿಯನ್ನು ಬಿಡುಗಡೆ ಮಾಡುತ್ತದೆ. ಅದೇ ರೀತಿಯಾಗಿ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಯಾದ ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿ ವೆದರ್ ಫಾರ್ ಪ್ರಾಪರ್ಟಿ ಆಫ್ ಪೀಸ್ ಎಂಬ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಜಲ ಅಭಿವೃದ್ಧಿ ವರದಿ 2024 ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿಯಾಗಿ ವಿಶ್ವ ಜಲ ದಿನ ಆಚರಣೆ ಮಹತ್ವವನ್ನು ನೋಡೋದಾದರೆ, ಭೂಮಿಯಲ್ಲಿ ನೀರಿನ ಪ್ರಮಾಣವು 70% ಇದೆ. ಅದರಲ್ಲಿ ಕುಡಿಯಲು ಯೋಗ್ಯವಾದ ನೀರು ನೋಡೋದಾದರೆ ಸಿಹಿ ನೀರು 3% ಇದೆ. ಭೂಮಿಯ ಒಟ್ಟು ಜಲರಾಶಿಯಲ್ಲಿ 2/3 ರಷ್ಟು ಬಳಕೆ ಯೋಗ್ಯವಾಗಿಲ್ಲ. ನೀರು ಮತ್ತು ನೈರ್ಮಲ್ಯ ಕ್ರಮಗಳು ಆರ್ಥಿಕ ಬೆಳವಣಿಗೆ, ಬಡತನ ನಿಯಂತ್ರಣದ ಮತ್ತು ಪರಿಸರ ಸುಸ್ಥಿರತೆಗೆ ಪ್ರಮುಖವಾಗಿವೆ ಎಂಬುದನ್ನು ಈ ಆಚರಣೆಯು ಪುನರುಚ್ಚರಿಸುತ್ತದೆ. ಸುಸ್ಥಿರ ಅಭಿವೃದ್ಧಿ 6ನೇ ಗುರಿಯಾಗಿ ನೀರು ಮತ್ತು ನೈರ್ಮಲ್ಯ ಎಂಬುದು ಒಳಗೊಂಡಿದೆ. ಅಂದರೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ 17 ಗುರಿಗಳಲ್ಲಿ 6ನೇ ಗುರಿಯಾಗಿ ಎಲ್ಲರಿಗೂ ನೀರು ಮತ್ತು ನೈರ್ಮಲ್ಯವನ್ನು ಒದಗಿಸುವುದು ಆಗಿದೆ. 2030ರ ವೇಳೆಗೆ ಈ ಗುರಿಯನ್ನು ಸಾಧಿಸಬೇಕಾದ ಹಿನ್ನೆಲೆಯಲ್ಲಿ ವಿಶ್ವ ಜಲ ದಿನದಂದು ಈ ವಿಷಯವನ್ನು ಕೇಂದ್ರೀಕರಿಸಲಾಗುತ್ತದೆ. ಅದೇ ರೀತಿಯಾಗಿ ವಿಶ್ವ ಜಲ ಅಭಿವೃದ್ಧಿ ವರದಿ 2024ರ ಪ್ರಮುಖ ಅಂಶಗಳನ್ನು ಒಂದು ಸಲ ಪಾಸ್ ಮಾಡಿಕೊಂಡು ನೋಡಿಕೊಳ್ಳಿ ಫ್ರೆಂಡ್ಸ್. ನೀರಿನ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಸಂಸ್ಥೆ ಕೈಗೊಂಡಿರೋ ಕ್ರಮ ನೋಡೋದಾದರೆ, 2013 ಅಂತಾರಾಷ್ಟ್ರೀಯ ಜಲ ಸಹಕಾರ ವರ್ಷವೆಂದು ಆಚರಿಸಲಾಗುತ್ತದೆ. ಯಾವಾಗ? 2013ರಲ್ಲಿ. ಇದು ಅಂತಾರಾಷ್ಟ್ರೀಯ ಜಲ ಸಹಕಾರ ವರ್ಷ ಆಗಿದೆ. ಪ್ರಸ್ತುತವಾಗಿ 2018ರಿಂದ 2028ರವರೆಗೆ ದೇಶಗಳ ಸುಸ್ಥಿರ ಅಭಿವೃದ್ಧಿಗಾಗಿ ಜಲಕ್ರಿಯೆ ದಶಕ ಎಂದು ಆಚರಿಸಲಾಗುತ್ತಿದೆ. ಅದೇ ರೀತಿ ಭಾರತ ಸರ್ಕಾರ ನೀರಿನ ಸಂರಕ್ಷಣೆಗೆ ಕೈಗೊಂಡಿರುವ ಕಾರ್ಯಕ್ರಮಗಳನ್ನು ನೋಡಿಕೊಳ್ಳಿ. ಪ್ರಮುಖ ಅಂಶಗಳು ನೋಡೋದಾದರೆ, ದೇಶದ ಮೊದಲ ಜಲ ಬಜೆಟ್ ನೋಡೋದಾದರೆ ಅದು ಕೇರಳ ರಾಜ್ಯ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಲ ಅವ್ಯವವನ್ನು 2023ರ ಏಪ್ರಿಲ್ 17ರಂದು ಅಳವಡಿಸಿಕೊಂಡಿತು. ಯಾವುದು? ಕೇರಳ ರಾಜ್ಯ. ಈ ಮೂಲಕ ದೇಶದಲ್ಲೇ ಜಲ ಅವ್ಯವವನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಕೇರಳವಾಗಿದೆ. ಜಲಗಣತಿಯು ಕೇಂದ್ರ ಜಲಶಕ್ತಿ ಸಚಿವಾಲಯದ ಅಧೀನದಲ್ಲಿ ಬರುತ್ತದೆ. ಅದೇ ರೀತಿಯಾಗಿ ವಿಶ್ವ ಹವಾಮಾನ ದಿನ 2024 ಇದನ್ನು ಮಾರ್ಚ್ 23ರಂದು ಆಚರಿಸಲಾಗುತ್ತದೆ. ನೋಡೋದಾದರೆ ಮಾರ್ಚ್ 21 ಅರಣ್ಯ ದಿನ, ಮಾರ್ಚ್ 22 ಜಲ ದಿನ. ಅದೇ ರೀತಿಯಾಗಿ ಮಾರ್ಚ್ 23ರಂದು ವಿಶ್ವ ಹವಾಮಾನ ದಿನವಾಗಿದೆ. 1950ನೇ ಮಾರ್ಚ್ 23ರಂದು ವಿಶ್ವ ಹವಾಮಾನ ಸಂಸ್ಥೆ WMOಯು ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ಸ್ಥಾಪನೆಯಾಯಿತು. ಯಾವಾಗ? 1950ರಲ್ಲಿ. ಈ ಸಂಸ್ಥೆಯು ಹವಾಮಾನಕ್ಕೆ ಸಂಬಂಧಿಸಿದಂತೆ ನೀಡುತ್ತಿರುವ ಕೊಡುಗೆ ಮತ್ತು ಹವಾಮಾನ ಶಾಸ್ತ್ರಜ್ಞರ ಅಮೂಲ್ಯ ಕೊಡುಗೆಗಳನ್ನು ಗುರುತಿಸುವುದು ಮತ್ತು ಅವರ ಪಾತ್ರವನ್ನು ಜಗತ್ತಿಗೆ ಪರಿಚಯಿಸುವ ದೃಷ್ಟಿಯಿಂದ ವಿಶ್ವ ಹವಾಮಾನ ಸಂಸ್ಥೆಯ ಸಂಸ್ಥಾಪನಾ ದಿನವಾದ ಮಾರ್ಚ್ 23ರಂದು ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯದೊಂದಿಗೆ ವಿಶ್ವ ಹವಾಮಾನ ದಿನವನ್ನು ಆಚರಿಸಲಾಗುತ್ತದೆ. ಅದೇ ರೀತಿ ನೋಡೋದಾದರೆ
ಅದೇ ರೀತಿ 2024 ಮಾರ್ಚ್ 23ರಂದು ವಿಶ್ವ ಹವಾಮಾನ ದಿನವನ್ನು ಹವಾಮಾನ ಕ್ರಿಯೆಯಲ್ಲಿ ಮುಂಚೂಣಿಯಲ್ಲಿ ಸಾಲಿನಲ್ಲಿ ಎಂಬ ಧ್ಯೇಯವಾಕ್ಯದೊಂದಿಗೆ 2024 ಮಾರ್ಚ್ 23ರಂದು ವಿಶ್ವ ಹವಾಮಾನ ಸಂಸ್ಥೆ ದಿನದ ಧ್ಯೇಯವಾಕ್ಯವಾಗಿದೆ. ಅದೇ ರೀತಿಯಾಗಿ ಭಾರತದಲ್ಲಿ ವಿಶ್ವ ಹವಾಮಾನ ದಿನದ ಆಚರಣೆ ನೋಡೋದಾದರೆ, ವಿಶ್ವ ಹವಾಮಾನ ದಿನಾಚರಣೆಯ ಅಂಗವಾಗಿ ದಕ್ಷಿಣ ನೌಕಾ ಕಮಾಂಡರಲ್ಲಿ ಸ್ಕೂಲ್ ಆಫ್ ನೇವಲ್ ಓಷಿಯಾನಾಲಜಿ ಮತ್ತು ಮೆಟ್ರಾಲಜಿ ಮತ್ತು ಭಾರತೀಯ ನೌಕಾ ಹವಾಮಾನ ವಿಶ್ಲೇಷಣೆ ಕೇಂದ್ರಗಳು 2024 ಹವಾಮಾನ ದಿನದ ಧ್ಯೇಯವಾಕ್ಯಗಳನ್ನು ಆಧರಿಸಿ ಹವಾಮಾನ ಮತ್ತು ಸಮುದ್ರ ಶಾಸ್ತ್ರಗಳಿಗೆ ಸಂಬಂಧಿಸಿದಂತೆ ಮೆಗಾಯಾನ್ 24 ಎಂಬ ಸೆಮಿನಾರನ್ನು 2024 ಮಾರ್ಚ್ 28ರಂದು ಆಯೋಜಿಸಿದ್ದವು.